ನೀ ಬರೆದ ಸಾಲಿನಲ್ಲಿ ಅಳಿಸದೆ ಉಳಿದ ಪದವು ನಾನು, ನಾ ಬರೆದ ಕವಿತೆಯಲ್ಲಿ ಮರೆಯಲಾಗದ ಸಾಲು ನೀನು. ಈ ಪ್ರೀತಿದು ಎಂತಹ ಪವಾಡ ನೋಡಿ. ಯಾರನ್ನು ಫಸ್ಟ್ ಟೈಮ್ ನೋಡಿರ್ತೀವಿ, ಎಷ್ಟೊಂದು ಹಚ್ಕೊಂಡ್ಬಿಟ್ಟಿರ್ತೀವಿ, ಆಗಷ್ಟೇ ನೋಡಿದ್ರೂ ಕೂಡ ಎಷ್ಟೋ ವರ್ಷಗಳ ನಂಟು ಅನಿಸ್ತಾ ಇರುತ್ತೆ. ಅದೇ ಅಲ್ವೇನ್ರಿ ಲವ್ ಅಟ್ ಫಸ್ಟ್ ಸೈಟ್ ಅಂದರೆ. ಈ ಆದಿಗೂ ಅದೇ ಆಗಿತ್ತು, ಲವ್ ಅಟ್ ಫಸ್ಟ್ ಸೈಟ್. ಆದಿತ್ಯ ಇವನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಕರ್ನಾಟಕದ ಕನ್ನಡ ಕುವರ. ಕೆಲಸ ಹುಡುಕೊಂಡು ಆಸ್ಟ್ರೇಲಿಯಾ ದೇಶದ ಸಿಡ್ನಿ ನಗರಕ್ಕೆ ಬಂದಿದ್ದ. ಅದೇ ಏರ್ಪೋರ್ಟ್ನಲ್ಲಿ ಒಂದು ಹುಡುಗಿ ಇವನ ಕಣ್ಣಿಗೆ ಬೀಳ್ತಾಳೆ. ಆ ಹುಡುಗಿನ ನೋಡ್ತಿದ್ದವನೇ ತಾನು ಎಲ್ಲಿದ್ದೀನಿ ಅನ್ನೋದೇ ಮರೆತು ಬಿಟ್ಟಿದ್ದ. ಅವಳ ಮುಂಗುರುಳ ಅಂದಕ್ಕೆ ಜಾರಿ ಬಿದ್ದಿದ್ದ. ಆ ಸುಂದರಿಯ ಕಣ್ಣಂಚಿನ ನೋಟಕ್ಕೆ ಸೋತು ಹೋಗಿದ್ದ. ಅವಳ ನಗುವಿನ ಸದ್ದಿಗೆ ಇವನ ಎದೆ ಬಡಿತಾನೆ ಒಂದು ನಿಮಿಷ ನಿಂತು ಬಿಟ್ಟಿತ್ತು. ಹಾರಾಡುವ ಅವಳ ಕೂದಲು, ಕೊಲ್ಲೋ ಆ ಕಣ್ಣೋಟ, ನಾಚುವ ಆ ನಗು, ಕಂಡು ಕಾಣದ ಮೂಗ್ಬೊಟ್ಟು, ಉಯ್ಯಾಲೆ ಆಡುವ ಕಿವಿಯೋಲೆ, ಅರೆ ಮುಚ್ಚಿದ ಎದೆ ಬಳಕೋ ನಡು ನೋಡಿದ ನಿಮಿಷನೇ ಆದಿಯ ನೆಮ್ಮದಿ ನಿದ್ದೆ ಎಲ್ಲ ನೆಗೆದು ಬಿದ್ದು ನೆಲ್ಲಿಕಾಯಾಗಿತ್ತು. ಆ ಸುಂದರ ಕಂಗಳ ಹುಡುಗಿ ಹೆಸರು ಆರೋಹಿ. ಅವಳಿಗೂ ಅಷ್ಟೇ ಆದಿನ ನೋಡ್ತಿದ್ದಂತೆ ಏನೋ ಒಂದು ಒಲವಾಗಿತ್ತು. ಇನ್ನೇನು ಅವಳ ಫ್ಲೈಟ್ ಹೊರಡುವಷ್ಟರಲ್ಲಿ ಸರಸರನೆ ಆದಿಯ ಹತ್ತಿರ ಬಂದವಳೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಸಿಡ್ನಿಯ ಹಾರ್ಬರ್ ಬ್ರಿಡ್ಜ್ ಹತ್ರ ನಾಳೆ ಮೀಟ್ ಮಾಡುವುದಾಗಿ ಹೇಳಿ ಹೋಗಿದ್ದಳು. ಆ ಕ್ಷಣ ಇವನ ಹೃದಯ ಇವಂದ ಅವಳ್ದ ತಿಳಿಯದಾಗಿತ್ತು. ಯಾಕೆಂದರೆ ಅದು ಇವನಿಗಿಂತ ಅವಳ ಬಗ್ಗೆನೇ ಯೋಚಿಸ್ತಾ ಇತ್ತು. ಅಂತೂ ಇಂತೂ ಇಬ್ಬರು ಮೀಟ್ ಆಗೇ ಬಿಟ್ರು. ಹೀಗೆ ಶುರುವಾಗುವ ಇವರ ಲವ್ ಸ್ಟೋರಿ ಒಬ್ಬರಿಗೊಬ್ಬರು ಒಂದು ನಿಮಿಷ ಬಿಟ್ಟಿರದಷ್ಟು ಹತ್ತಿರವಾಗ್ತಾರೆ. ಇವನ ಅತಿ ಸಾಧಾರಣ ಬದುಕಲ್ಲಿ ಅದ್ಭುತ ಪರಿಚಯವಾಗುವ ಅವಳು ಆಕಸ್ಮಿಕವಾಗಿ ಸಿಕ್ಕ ಅಪರೂಪದ ಗೆಳತಿ ಅನಿಸಿದ್ದಳು. ಒನ್ ಫೈನ್ ಡೇ ತಮ್ಮಿಬ್ಬರ ಪ್ರೀತಿ ಮನೆಯಲ್ಲಿ ಒಪ್ಕೊಂಡಿರೋ ವಿಷಯ ಆರೋಹಿ ಆದಿಗೆ ತಿಳಿಸ್ತಾಳೆ. ನಾಳೆ ಮನೆ ಕರ್ಕೊಂಡು ಹೋಗೋ ಪ್ರಾಮಿಸೂ ಮಾಡ್ತಾಳೆ. ಮರುದಿನ ಅದೇ ಹಾರ್ಬರ್ ಬ್ರಿಡ್ಜ್ ಬಳಿ ಒಂದು ಬ್ಯೂಟಿಫುಲ್ ಬೊಕೆಯೊಂದಿಗೆ ಬಂದು ನಿಲ್ಲುವ ಆದಿ ಅವಳು ಬರುವ ದಾರಿಯನ್ನೇ ಕಾಯ್ತಾ ಇದ್ದ. ಬೆಳಗ್ಗೆ 7 ಗಂಟೆಗೆ ಸಿಗ್ತೀನಿ ಅಂದಿದ್ದ ಆರೋಹಿ ಸಂಜೆ 7 ಗಂಟೆ ಆದರೂ ಬಂದಿರಲಿಲ್ಲ. ಅವಳಿಗೋಸ್ಕರ 7 ಜನ್ಮ ಕಾಯಕ್ಕೂ ಸಿದ್ಧವಾಗಿದ್ದ ಆದಿಗೆ ಕಾದ 12 ಗಂಟೆ ಕೇವಲ ನಿಮಿಷ ಅನಿಸಿತ್ತು. ಅಷ್ಟರಲ್ಲೇ ಫೋನ್ ರಿಂಗ್ ಆಗುತ್ತೆ. ನೋಡಿದ್ರೆ ಅವಳದೇ ಕಾಲ್ ಆಗಿತ್ತು. ಬೆಳಗ್ಗೆಯಿಂದ ಬಕಪಕ್ಷಿಯಂತೆ ಕಾಯ್ತಿದ್ದ ಆದಿಗೆ ಸಹರಾ ಮರುಭೂಮಿಲಿ ನೀರು ಸಿಕ್ಕಷ್ಟು ಸಂತೋಷವಾಗಿತ್ತು. ದಡಬಡಿಸಿ ರಿಸೀವ್ ಮಾಡಿದಾಗ ಆ ಕಡೆಯಿಂದ ವಾಯ್ಸು ಹೇಗಿತ್ತು, ಇನ್ಮೇಲೆ ಯಾವತ್ತೂ ಈ ನಂಬರ್ಗೆ ಕಾಲ್ ಮಾಡಬೇಡ, ನನ್ನನ್ನು ಹುಡುಕೋ ಪ್ರಯತ್ನನೂ ಮಾಡಬೇಡ, ಯಾಕೆಂತ ಕಾರಣನೂ ಕೇಳಬೇಡ, ಜಸ್ಟ್ ಫಾರ್ಗೆಟ್ ಮೀ ಅಂದವಳೆ ಕಾಲ್ ಕಟ್ ಮಾಡಿದ್ಲು. ತಿರುಗಿ ಕಾಲ್ ಮಾಡೋ ಅಷ್ಟರಲ್ಲಿ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು. ಬೆಳಕು ನೀಡಿ ಉರಿದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ತಾರು ಅಲ್ಲ, ನನ್ನೊಳಗಿನ ದಾರವೇ ಅಂತ. ಹಾಗೆ ಆದಿಯ ಬದುಕಲು ಮಿಂಚು ಮರೆಯಾದ ಅವಳು ಸಿಗಲಿಲ್ಲ ಅನ್ನೋ ಬೇಜಾರಿಗಿಂತ ಮರೆಯಕ್ಕಾಗಲ್ಲ ಅನ್ನೋ ನೋವು ದುಃಖನೇ ಹೆಚ್ಚಾಗಿತ್ತು.
ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಯಾವ ಕಾರಣಕ್ಕೆ ತನ್ನಿಂದ ದೂರ ಆದ್ಲು ಅನ್ನೋದನ್ನ ತಿಳಿಯೋ ತವಕ ಗಾಢವಾಗಿತ್ತು. ಇಲ್ಲ ಇಲ್ಲ, ಅವಳನ್ನ ಮೀಟ್ ಮಾಡಲೇಬೇಕು, ನಿಜ ಏನು ಅಂತ ಗೊತ್ತಾಗಲೇಬೇಕು ಅಂದವನೇ ಇಡೀ ಸಿಡ್ನಿ ನಗರವನ್ನೇ ಹುಚ್ಚನಂತೆ ಸುತ್ತಿದ್ದ. ಕೊನೆಗೂ ಆರೋಹಿ ಮನೆ ಸಿಕ್ಕೇ ಬಿಡ್ತು. ಮನೆ ಒಳಗಡೆ ಕಾಲಿಡ್ತಿದ್ದಂಗೆ ದೊಡ್ಡ ಆಘಾತನೇ ಕಾದಿತ್ತು. ಯಾವ ಮೇಣದ ಬತ್ತಿಗೆ ಹೋಲಿಸಿ ತನ್ನಿಂದ ದೂರ ಆದ್ಲು ಅನ್ಕೊಂಡಿದ್ನೋ ಅದೇ ಮೇಣದ ಬತ್ತಿ ಹಚ್ಚಿ ಅವಳ ಫೋಟೋ ಮುಂದೆ ಇಟ್ಟಿದ್ರು. ಆದಿಗೆ ದಿಕ್ಕೆ ತೋಚದಂತಾಗಿತ್ತು. ಹಾಗಾದ್ರೆ ನೆನ್ನೆ ಕಾಲ್ ಮಾಡಿದ್ದು ಯಾರು ಅಂತ ತೆಗೆದು ನೋಡಿದಾಗ ಅವಳ ತಂದೆದಾಗಿತ್ತು. ಹೌದು ಹೌದು, ಆರೋಹಿ ತಂದೆ ಕಾಲ್ ಮಾಡಿದ್ರು. ಕ್ಷಮಿಸ್ಬಿಡಪ್ಪ, ಆರೋಹಿ ಒಂದು ಆಕ್ಸಿಡೆಂಟ್ನಲ್ಲಿ. ಆದರೆ ಆದಿ ಬೇರೆನೆ ಕೇಳಿಸ್ಕೊಂಡಿದ್ದ. ಆರೋಹಿ ಬದುಕಿಲ್ಲ ಅನ್ನೋ ಮಾತು ಅರಗಿಸಿಕೊಳ್ಳಲಾಗದೆ ಅರೆ ಹುಚ್ಚನಾಗಿದ್ದ. ಆ ಕ್ಷಣ ತನ್ನ ಫೋನು ತಾನೇ ಸ್ವಿಚ್ ಆಫ್ ಮಾಡಿಕೊಂಡು ಗೋಳಾಡಿ ಅತ್ತಿದ್ದ. ಅವಳು ಬೇಕೇ ಬೇಕು ಅಂತ ಹುಚ್ಚನಂತೆ ಹುಡುಕಿದ್ದ. ನಿಂತಲ್ಲೇ ನಿಂತು ಬಿಟ್ಟಿದ್ದ ಆದಿಗೆ ಅವಳು ಹೇಳಿದ ಮಾತುಗಳು ಮರುಕಳಿಸ್ತಾ ಇತ್ತು. ನಿನ್ನ ಜೀವನ ಪೂರ್ತಿ ಖುಷಿಯಿಂದಾನೇ ತುಂಬಿರಲಿ, ಆ ಖುಷಿಗೆ ನಾನೇ ಕಾರಣ ಆಗಿರಲಿ ಅಂದಿದ್ಲು. ನಾನು ನನ್ನ ಜೀವನದಲ್ಲಿ ಸಂಪಾದಿಸಿದ ಅತಿ ದೊಡ್ಡ ಸಂಪತ್ತು ಅಂದರೆ ಅದು ನೀನೇ ಕಣೋ ಅಂದಿದ್ಲು. ನನಗೆ ನಿನ್ನ ಜೊತೆ ಜೀವನ ಪೂರ್ತಿ ಜೊತೆಗಿರೋ ಆಸೆ ಇಲ್ಲ, ಆದರೆ ಎಲ್ಲಿವರೆಗೂ ನೀನು ನನ್ನ ಜೊತೆ ಇರ್ತೀಯೋ ಅಲ್ಲಿವರೆಗೂ ಮಾತ್ರ ಈ ಜೀವನ ಸಾಕು ಅಂದಿದ್ಲು. ಆದರೆ ಅವಳೇ ಇರಲಿಲ್ಲ ಕಣ್ರಿ. ನನ್ನಷ್ಟು ನಿಮ್ಮನ್ನು ಇಷ್ಟಪಡೋನು ಈ ಭೂಮಿ ಮೇಲೆ ಇನ್ಯಾರು ಸಿಗಲ್ಲ ಕಣ್ರಿ ಅಂತ ಹೇಳಕ್ಕೆ ಓಡ್ ಬಂದಿದ್ದೆ, ಆದರೆ ಅದನ್ನು ಕೇಳಕ್ಕೆ ಅವಳೇ ಇರಲಿಲ್ಲ ಕಣ್ರಿ. ನೀ ಬರೆದ ಸಾಲಿನಲ್ಲಿ ಅಳಿಸದೆ ಉಳಿದ ಪದವು ನಾನು, ನಾ ಬರೆದ ಕವಿತೆಯಲ್ಲಿ ಮರೆಯಲಾಗದ ಸಾಲು ನೀನು.